ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ನಾನೀಗ 1 kg ಅಷ್ಟು ಫಿಶ್ನ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ಗೆ 2 ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆಯೇ 10 ರೂಪೀದು ಫಿಶ್ ಫ್ರೈ ಮಸಾಲ ಬರುತ್ತಲ್ಲ ಅದನ್ನು ಒಂದು ಪ್ಯಾಕ್ ಫುಲ್ನ ಸೇರಿಸ್ಕೊತಾ ಇದ್ದೀನಿ. ಫಿಶ್ ಫ್ರೈ ಮಸಾಲದಲ್ಲೇ ಸ್ವಲ್ಪ ಖಾರ ಇರುತ್ತೆ, ಹಾಗಾಗಿ ಖಾರನ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆಯೇ ಮೆಣಸು ಪುಡಿನ 1/4 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಆದಮೇಲೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ 1 ಸ್ಪೂನಷ್ಟು ನುಣ್ಣುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನುಣ್ಣುಪ್ಪು ಎಲ್ಲ ಸೇರಿಸಾದ್ಮೇಲೆ ನಾನಿಲ್ಲಿ 1 ಮೊಟ್ಟೆನ ಒಡೆದು ಸೇರಿಸ್ಕೊತಾ ಇದ್ದೀನಿ. ಫಸ್ಟು 1 ಮೊಟ್ಟೆ ಒಡೆದು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನಾದರೂ ನಮಗೆ ಗಟ್ಟಿ ಅನಿಸಿದ್ರೆ ಮಾತ್ರ ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು, ಮಸಾಲೆನ ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು. ಹಂಗಾಗಿ ಮೊಟ್ಟೆ ಒಡೆದಾದ್ಮೇಲೆ ನಾನು ಇದಕ್ಕೆ 1 ನಿಂಬೆಹಣ್ಣನ್ನು ಫುಲ್ 1 ನಿಂಬೆಹಣ್ಣು ಹುಳಿನ ಸೇರಿಸ್ಕೊತಾ ಇದ್ದೀನಿ. ನಿಂಬೆ ಹುಳಿ ಸೇರಿಸಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಮಟ್ಟೆಲೇ ನಾವು ಹಾಕಿರೋ ಮಸಾಲೆ ಎಲ್ಲ ಒಳ್ಳೆ ಅದಕ್ಕೆ ಪೇಸ್ಟ್ ರೆಡಿ ಆದರೆ ಮಸಾಲೆ ರೆಡಿ ಆದರೆ ಓಕೆ. ಇಲ್ಲಾಂದರೆ ಏನಾದರೂ ತುಂಬ ಗಟ್ಟಿ ಆದರೆ ನಾವು ಈ ಟೈಮಲ್ಲಿ ಇನ್ನೊಂದು ಮೊಟ್ಟೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅನಿಸ್ತು ಗಟ್ಟಿ ಅಂತ, ತುಂಬ ಗಟ್ಟಿ ಆಯಿತು. ಹಾಗಾಗಿ ಇನ್ನೊಂದು ಮೊಟ್ಟೆನ ಒಡೆದು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮಸಾಲೆ ನೀಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು. ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಥರ ಗಂಟಾಗದೇ ಇರೋ ಥರ ನೋಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಆಗಲೇ ಹೇಳಿದ್ನಲ್ಲ 1 kg ಫಿಶ್ನ ತೆಗೆದಿಟ್ಕೊಂಡಿದ್ದೀನಿ ಅಂತ. ಆ ಫಿಶ್ ಸಣ್ಣದಾಗಿರೋ ಎಲ್ಲ ಪೀಸ್ಗೂ ಒಂದೊಂದಕ್ಕೆ ನೀಟಾಗಿ ಮಸಾಲೆ ಹಚ್ಕೊಂಡ್ಬಂದರೆ ಆಯಿತು. ಮಸಾಲೆ ಹಚ್ಚಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಸಾಲೆನ ಹಚ್ಚಬೇಕಾಗುತ್ತೆ. ಯಾಕಂದರೆ ಮಧ್ಯೆ ಎಲ್ಲ ಮುಳುಗಳಿರುತ್ತಲ್ಲ, ಹಂಗಾಗಿ ನಮ್ಮ ಕೈಗೆ ಚುಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಹಚ್ಚಿದ್ರೆ ಆಗೋಯ್ತು. ಹಂಗಂತೇಳಿ ಹಚ್ಚೋಕೆ ಕಷ್ಟ ಅಂತಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಚಿದ್ರೆ ಸರಿ ಹೋಗುತ್ತೆ. 2 ಕಡೆ ಮೇಲೆ ಕೆಳಗೆ ಸೈಡಾಗಿ ಎಲ್ಲ 4 ಕಡೆನೂ ನೀಟಾಗಿ ಮಸಾಲೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ನಾನೀಗ ನೀಟಾಗಿ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಒಂದೊಂದಕ್ಕೆ ಎಲ್ಲ ಫಿಶ್ಗಳಿಗೂ ಮಸಾಲೆ ಹಚ್ಚಿ ಇಟ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಚ್ಚಾದ್ಮೇಲೆ ಬೇಕಾದರೆ ನಾವು ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲಾಂದರೆ ಹಂಗೇ ಹೊರಗಡೆ ಕೂಡ 1 ಅವರ್ ಇಟ್ಟರೆ ಮ್ಯಾಗ್ನೇಟ್ ಆದರೆ ಭಾಳ ಚೆನ್ನಾಗಿ ಸ್ಮೂತಾಗಿ ಕ್ರಿಸ್ಪಿಯಾಗಿ ಫಿಶ್ ತವಾ ಫ್ರೈ ರೆಡಿ ಆಗುತ್ತೆ. ಮಸಾಲೆನ ಒಳ್ಳೆ ಅದಕ್ಕೆ ಕಲಿಸ್ಕೊಂಡ್ರೆ ಮಸಾಲೆ ಹಚ್ಚೋದೇನಷ್ಟು ಕಷ್ಟ ಅನಿಸಲ್ಲ. ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ನಾನಿಲ್ಲಿ ತೆಗೆದಿಟ್ಟಿದ್ದಂಥ ಎಲ್ಲ ಪೀಸ್ಗೂ ಮಸಾಲೆ ಹಚ್ಚಾಯಿತು. ನೋಡಿ, ಈ ರೀತಿ ನಾನು ಎಲ್ಲ ಪೀಸ್ಗೂ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಫ್ರಿಜ್ಜಲ್ಲೇನು ಇಡ್ತಿಲ್ಲ, ಹಂಗೆ ಓಪನ್ನಾಗೆ ಇಡ್ತಾಯಿದ್ದೀನಿ. 1 ಗಂಟೆ ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ತೋರಿಸ್ತೀನಿ ಬನ್ನಿ. ಈಗ 1 ಗಂಟೆ ಆಗಿದೆ ನಾನು ಮಸಾಲೆ ಎಲ್ಲ ಹಚ್ಚಿ ನೆನ್ಕೊಳೋದಕ್ಕೆ ಬಿಟ್ಟು. ನೆಕ್ಸ್ಟ್ ನಾನೀಗ ಒಂದು ಪ್ಯಾನ್ಗೆ 3 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗಾದಮೇಲೆ ಫಿಶ್ ಪೀಸಸ್ನ ಇಡ್ತಾ ಇದ್ದೀನಿ. ಒಂದೊಂದು ಸಲಕ್ಕೆ 3 ಪೀಸ್ನ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. 3 ಇಟ್ಟಾದಮೇಲೆ ನಾನು ಇದ್ರ ಮೇಲೇನೂ ಕೂಡ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾವಿದನ್ನು ಒಂದು 3-4 ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡ್ರೆ ನೀಟಾಗಿ ತಿರುಗಿಸ್ಕೋಬೋದು. ನಾವೇನಾದರೂ ಅರ್ಜೆಂಟ್ ಮಾಡಿಕೊಂಡು ಬೇಗ ಸ್ವಲ್ಪ ಏನು ತವದ ಮೇಲೆ ಇಟ್ಟಿದ ತಕ್ಷಣವೇ ಎತ್ತಕ್ಕೋದ್ರೆ ಪೀಸೆಲ್ಲ ಬ್ರೇಕ್ ಆಗುತ್ತೆ, ಹಂಗೆ ಮಸಾಲೆ ಎಲ್ಲ ತವಕ್ಕೆ ಕಚ್ಕೊಳ್ಳುತ್ತೆ. ಅದೇ ನಾವು 3-4 ನಿಮಿಷ ನೀಟಾಗಿ ಬೇಯಿಸಿ ನೆಕ್ಸ್ಟ್ ನಾವು ತಿರುಗಿಸ್ಕೊಂಡ್ರೆ ನೀಟಾಗಿ ಯಾವುದೇ ರೀತಿ ಪೀಸ್ ಕೂಡ ಬ್ರೇಕ್ ಆಗಲ್ಲ, ಹಂಗೇ ಮಸಾಲೆನೂ ಅಷ್ಟೇ ತವಕ್ಕೆ ಕಚ್ಕೊಳ್ಳಲ್ಲ, ನೀಟಾಗಿ ತಿರುಗಿಸ್ಕೋಬೋದು, ಈಸಿ ಆಗುತ್ತೆ. ಇನ್ನೊಂದು ಸೈಡು ಅಷ್ಟೇ ನೆಕ್ಸ್ಟ್ ನಾನೊಂದು 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ 2 ಕಡೆ ಬೆಂದಿದೆ. ನಾನೀಗ ಇದನ್ನು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಪೀಸ್ನೂ ನೀಟಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಹೋಟೆಲ್ ಸ್ಟೈಲಲ್ಲಿ ಮನೆಗೇ ಫಿಶ್ ತವಾ ಫ್ರೈನ ಮಾಡ್ಕೋಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.
ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.